ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ಜಾಬ್ ಆಪರ್ಚುನಿಟಿ ಬಂದ್ಬಿಟ್ಟು RRB ಗ್ರೂಪ್ ಡಿ ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಆಗಿರುತ್ತೆ ಇದು. ಈ ಜಾಬು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ, ಯಾವ ಥರ ಸ್ಯಾಲ್ರಿ ಇರುತ್ತೆ ಅದನ್ನೆಲ್ಲ ನೋಡೋಣ. ಫಸ್ಟ್ ಆಫ್ ಆಲ್ RRB ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ಸ್ಟೇಟ್ನ ಒಂದೊಂದು ಝೋನ್ ಆಗಿ ಡಿವೈಡ್ ಮಾಡ್ತಾರೆ. ಇವಾಗ ಕರ್ನಾಟಕ, ಆಂಧ್ರ ಆ ಥರ ಡಿವೈಡ್ ಮಾಡ್ತಾರೆ. ಆ ಝೋನ್ನ ಒಂದೊಂದು ಝೋನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಇವಾಗ ನಮ್ಮ ಕರ್ನಾಟಕ ಮತ್ತು ಚೆನ್ನೈ, ಮುಂಬೈ ಅವೆಲ್ಲ ಒಂದೊಂದು ಝೋನ್ ಆಗಿರ್ತದೆ. ಆ ಝೋನಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ಬಿಡ್ತಾರೆ. ಆ ವೇಕೆನ್ಸಿಗೆ ಅವರವರು ಇವಾಗ ನಾವು ಬೇಕಾದರೆ ಕರ್ನಾಟಕದಲ್ಲಿದ್ದು ಆಂಧ್ರ ಝೋನ್ಗೆ ನಾವು ಬೇಕಾದರೆ ಅಪ್ಲೈ ಮಾಡ್ಕೋಬೋದು. ಬಟ್ ಯಾವುದಾದ್ರೂ ಒಂದು ಝೋನ್ಗೆ ಮಾತ್ರ ಅಪ್ಲೈ ಮಾಡಬೇಕಾಗಿರುತ್ತೆ ಅಷ್ಟೇ. ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ಹುಬ್ಬಳ್ಳಿ RRB ಬೆಂಗಳೂರು ಅಂತ ಬೆಂಗಳೂರು ಝೋನ್ಗೆ ಸೇರಿರುತ್ತೆ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಜಾಬ್ ಆಪರ್ಚುನಿಟಿ ಇರುತ್ತೆ. ಇವತ್ತು ಹುಬ್ಬಳ್ಳಿಯಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡೋಣ. ಹುಬ್ಬಳ್ಳಿಯಲ್ಲಿ 90 ವೇಕೆನ್ಸಿ ಇದೆ. ನೀವು ಬೇಕಾದರೆ ಕರ್ನಾಟಕಕ್ಕೆ ಸೇರಿರ್ತೀರಲ್ವ, ನೀವು ಬೇಕಾದರೆ ಬೇರೆ ಝೋನ್ ಬೇಕಾದರೆ ಚೆನ್ನೈಗೆ ಹಾಕೋಬೋದು, ಮುಂಬೈಗೆ ಹಾಕೋಬೋದು, ಬೇರೆ ಕಡೆನೂ ನೀವು ಬೇಕಾದರೆ ಬೇರೆ ಝೋನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಯಾವುದನ್ನ ಒಂದು ಝೋನಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಅಷ್ಟೇ. ಇವತ್ತು ಏನೇನು ಪೋಸ್ಟ್ ನೇಮ್ಸ್ ಬಂದಿದೆ ಅಂತ ಅದನ್ನು ಕೂಡ ನೋಡೋಣ. ಫಸ್ಟ್ ಆಫ್ ಆಲು ಅಸಿಸ್ಟೆಂಟು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿಗ್ನಲ್ ಆಗಿರುತ್ತೆ, ಮತ್ತು ಟ್ರ್ಯಾಕ್ ಮ್ಯಾನ್ ಇರುತ್ತೆ, ಟ್ರ್ಯಾಕ್ ಮೇಂಟೈನರ್ ಇರುತ್ತೆ, ಅಸಿಸ್ಟೆಂಟ್ ಬ್ರಿಡ್ಜ್ ಇರುತ್ತೆ, ಮತ್ತು ಪಾತ್ವೇ ಮತ್ತು ಪೋಸ್ಟ್ ಮ್ಯಾನ್ ಇವೆಲ್ಲ ಜಾಬು ಇರುತ್ತೆ. ಮೇಲೆ ನೋಡ್ಬೋದು ಪೋಸ್ಟ್ ಮ್ಯಾನ್ ಅಂದರೆ ಗ್ರೀನ್ ಮತ್ತು ರೆಡ್ಡು ಸಿಗ್ನಲ್ ಇಟ್ಕೊಂಡಿರ್ತಾರಲ್ಲ ಅವರು ಪೋಸ್ಟ್ ಮ್ಯಾನ್ ಅಂತಾರೆ. ನೋಡು ಬ್ರಿಡ್ಜನ್ನು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಮತ್ತು ಯಾವ ಥರ ಮೇಂಟೈನ್ ಮಾಡ್ತಾರೆ ಅವರು ಬ್ರಿಡ್ಜ್ ಅಸಿಸ್ಟೆಂಟ್ ಅಂತಾರೆ. ಮತ್ತು ಟ್ರ್ಯಾಕ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋರನ್ನ ಪಾತ್ವೇ ಅಸಿಸ್ಟೆಂಟ್ ಅಂತಾರೆ. ಮತ್ತು ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಏನೂ ಇಲ್ಲ, ಜಸ್ಟು 10th ಪಾಸ್ ಆಗಿದ್ರೆ ಸಾಕು, ಅಥವಾ ITI ಮಾಡಿರಬೇಕು. ಒಂದು ವೇಳೆ ನೀವು 10th ಮಾಡಿ ITI ಮಾಡಿದ್ರೂ ನೋ ಪ್ರಾಬ್ಲಮ್, 10th ಮಾತ್ರ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇರಲ್ಲ. ಮತ್ತು ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ ಆಗಿ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 33 ಇಯರ್ಸ್ ಆಗಿರಬೇಕು. OBC ಇರೋರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಅಂದರೆ 33 + 3 ಹಾಕ್ಕೋಬೇಕಾಗಿರುತ್ತೆ. SC ST ಅವ್ರಿಗೆ 5 ಇಯರ್ಸ್ ಇರುತ್ತೆ, ಅಂದರೆ 33 + 5 ಇಯರ್ಸ್ ಅಂದರೆ 38 ಇಯರ್ಸು ನಮಗೆ ಏಜ್ ರಿಲ್ಯಾಕ್ಸೇಷನ್ ಅಂತ ಇರುತ್ತೆ. ಇದಿಷ್ಟು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಯಿತು. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ಸು ಯಾವ ಥರ ಇರುತ್ತೆ ಅಂದರೆ ಗ್ರೂಪ್ ಡಿದು ಫಸ್ಟ್ ಆಫ್ ಆಲ್ ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಬರೀಬೇಕಾಗಿರುತ್ತೆ. ಕಂಪ್ಯೂಟರ್ ಟೆಸ್ಟ್ ಏನಾದರೂ ನಾವು ಎಲಿಜಿಬಲ್ ಆದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನ ಮಾಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ಮೆಡಿಕಲ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಇವು 4 ಸ್ಟೇಜಲ್ಲಿ ನಾವೇನಾದರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೆ ಜಾಬ್ ಅನ್ನೋದನ್ನು ಅಲಾಟ್ ಮಾಡ್ತಾರೆ. ಈ 4 ನಾವು ಓದೋದು, ಎಕ್ಸಾಮ್ ಬರೆಯೋದು, CBT ಪಾಸ್ ಆಗೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಪಾಸ್ ಆಗಬೇಕು, ಮತ್ತು ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟಾಗಿರಬೇಕು, ಮತ್ತು ಮೆಡಿಕಲ್ ಟೆಸ್ಟ್ ಕೂಡ ಪಾಸ್ ಆಗಬೇಕು. ನಾವು ಇಷ್ಟು 4 ಕಂಡೀಷನ್ನು ನಾವು ಎಲಿಜಿಬಲ್ ಆದರೆ ಮಾತ್ರ ನಮಗೆ ಜಾಬ್ ಕೊಡ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಫೇಲ್ ಆದರೂ ಕೂಡ ನಮಗೆ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ, ನಾವು ಜಾಬ್ಗೆ ಜಾಯ್ನ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಓದೋದ್ರ ಜೊತೆಗೆ ಮೆಂಟಲ್ ಹೆಲ್ತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. CBT ಅಂದರೆ ಏನಿಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟು. ಅಂದರೆ ನಾವು ಆನ್ಲೈನಲ್ಲಿ ಒಂದು ಟೆಸ್ಟ್ನ ಬರೀಬೇಕಾಗಿರುತ್ತೆ. ಅಂದರೆ ಎಲ್ಲಂದ್ರೆ ಅಲ್ಲಿ ಬರೆಯೋಕ್ಕಾಗಲ್ಲ, ಅವರು ಒಂದು ಎಕ್ಸಾಮ್ ಸೆಂಟರ್ನ ಅಲಾಟ್ ಮಾಡ್ತಾರೆ, ನಾವು ಅಲ್ಲೋಗಿ ನಾವು ಈ ಟೆಸ್ಟ್ನ ಬರೀಬೇಕಾಗಿರುತ್ತೆ. ಈ ಟೆಸ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೆಸ್ಟ್ಗೆ ಏನೇನು ಸಿಲೆಬಸ್ ಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ಯಾವ ಥರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತಾರೆ ಅಂತ ನೋಡೋಣ. ಇದಕ್ಕೆ ನಮಗೆ ಸಿಲೆಬಸ್ ಬಂದುಬಿಟ್ಟು ಯಾವ ಥರ ಇರುತ್ತೆ ಅಂದರೆ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸಲ್ಲಿ ನಮಗೆ 25 ಕ್ವಶನ್ಸ್ ಕೊಡ್ತಾರೆ. ಜನರಲ್ ಇಂಟೆಲಿಜೆನ್ಸು ಮತ್ತು ರೀಸನಿಂಗ್ ಇರುತ್ತೆ, ಇದು 30 ಮಾರ್ಕ್ಸ್ ಇರುತ್ತೆ. ಜನರಲ್ ಸೈನ್ಸು ಮತ್ತು ಅವೇರ್ನೆಸ್ ಇದು 20 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ನಮಗೆ 100 ಕ್ವಶನ್ಸ್ ಇರ್ತಾಯಿದೆ. ಇದನ್ನು ನಾವು 90 ಮಿನಿಟ್ಸ್ ಒಳಗೆ ನಾವು ಕಂಪ್ಲೀಟ್ ಮಾಡಬೇಕು. ಒಂದು ವೇಳೆ ನಾವು 3 ರಾಂಗ್ ಆನ್ಸರ್ ಏನಾದರೂ ಮಾಡಿದ್ದೀವಿ ಅಂದರೆ ಒಂದು ನೆಗೆಟಿವ್ ಮಾರ್ಕ್ ಹೋಗುತ್ತೆ. ನಾವೇನಾದರೂ ಇವಾಗ ಒಂದು ಕ್ವಶನ್ ಕರೆಕ್ಟ್ ಆಗಿಬಿಟ್ಟು ಮತ್ತು 3 ಏನಾದರೂ ರಾಂಗ್ ಮಾಡಿದ್ದೀವಿ ಅಂದರೆ ನಮ್ಗೆ ಬಂದಿರೋ 1 ಮಾರ್ಕ್ ಕೂಡ ಕಟ್ ಆಗುತ್ತೆ. ಅದಕ್ಕೋಸ್ಕರ ಟಿಕ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಬೇಕು. ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತಿದೆಯಲ್ಲ, ಅದನ್ನು ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋಣ. ನಾವೇನು ಮಾಡಬೇಕಂದ್ರೆ ಮೇಲ್ ಕ್ಯಾಂಡಿಡೇಟ್ಸು 1 ಕಿಲೋಮೀಟರ್ನ 4 ನಿಮಿಷ 15 ಸೆಕೆಂಡ್ನಲ್ಲಿ ಓಡಬೇಕು. ಒಂದು ವೇಳೆ ಇದರಲ್ಲಿ ಏನಾದರೂ ಫೇಲ್ ಆದರೆ ಫೇಲೇ. ಮತ್ತು ಇನ್ನೊಂದು ಟೆಸ್ಟ್ ಏನಿರುತ್ತೆ ಅಂದರೆ ಹುಡುಗರಿಗೆ ಅವರು 35 kg ಇಟ್ಕೊಂಡು 100 ಮೀಟರ್ನ ಓಡಬೇಕು. ಅಂದರೆ ಎಲ್ಲೂ ಕೆಳಗಿಳಿಸ್ಬಾರ್ದು. 35
ಜಿನ ವೆಯ್ಟ್ನ ಇಟ್ಕೊಂಡು ನಾವು 100 ಮೀಟರ್ನ ರೀಚ್ ಆಗಬೇಕು. ಮತ್ತು ಫಿಮೇಲ್ಗೆ ನೋಡ್ಕೋಬೋದು 1 ಕಿಲೋಮೀಟ್ರನ್ನ 5 ಮಿನಿಟ್ಸ್ 40 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ಮತ್ತು 20 kg ಇಟ್ಕೊಂಡು 100 ಮೀಟ್ರ್ ಹೋಗಬೇಕು. ಮತ್ತು ಸೆಕೆಂಡು ಬಂದುಬಿಟ್ಟು ಸ್ಯಾಲ್ರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದರೆ ಬೇಸಿಕ್ಕು 18,000 ಪರ್ ಮಂತ್ ಕೊಡ್ತಾರೆ. ಜಸ್ಟ್ 18,000 ಬೇಸಿಕ್ ಸ್ಯಾಲ್ರಿ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಅಲೋಯೆನ್ಸಸ್ ಬರ್ತದೆ ಮೆಡಿಕಲ್ ಅಲೋಯೆನ್ಸಸ್ಸು ಮತ್ತು ಟ್ರಾವೆಲ್ ಅಲೋಯೆನ್ಸಸ್ಸು, ಆ ಥರ ತುಂಬ ಅಲೋಯೆನ್ಸಸ್ ಇರ್ತದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಮಗೆ ಚೆನ್ನಾಗೇ ಬರುತ್ತೆ ಸ್ಯಾಲ್ರಿಯಲ್ಲಿ ಏನು ಡೌಟ್ ಇರಲ್ಲ. ಇಂಪಾರ್ಟೆಂಟ್ ಡೇಟ್ಸ್ ಫೀಸ್ ಸ್ಟ್ರಕ್ಚರಲ್ಲಿ ಸ್ವಲ್ಪ ನಮಗೆ ವೇರಿ ಇರುತ್ತೆ. SC ಮತ್ತು OBC ಅವ್ರಿಗೆ. OBC ಅವ್ರಿಗೆ ಬಂದುಬಿಟ್ಟು 500 ಇರುತ್ತೆ, ಅವ್ರಿಗೆ 400 ರುಪೀಸು ರೀಫಂಡ್ ಆಗುತ್ತೆ. ಮತ್ತು SC ST ಕ್ಯಾಂಡಿಡೇಟ್ಗೆ 250 ಇರುತ್ತೆ, ಅದು 250 ಕೂಡ ನಮಗೆ ರೀಫಂಡ್ ಆಗುತ್ತೆ. ಅದು ಕೂಡ ನಾವು CBTನ ಅಟೆಂಡ್ ಮಾಡಿದ್ರೆ ಮಾತ್ರ ರೀಫಂಡ್ ಆಗುತ್ತೆ.